ನಾನು ರಾಜ್ಕುಮಾರನ್ ನೋಡಿದ್ಯಾ? ಹೇಗೆ ಇದ್ದಾನೆ? ಭಾವನ ತುಂಬಾ ಚೆನ್ನಾಗವ್ರೆ. ನಿನಗೆ ಹೇಳಿ ಮಾಡ್ಸಿದ ಜೋಡಿ. ನೀನು ಅವನ ಹತ್ರ ಮಾತಾಡಿದ್ಯಾ? ಜಾಸ್ತಿ ಮಾತಾಡಿಲ್ಲ, ಆದ್ರೆ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟೆ. ಚಂದು, ಎಲ್ಲಿಗೆ ಹೋಗ್ತಿದೀಯಾ? ಟೆರೆಸ್ ಮೇಲೆ. ಯಾಕೆ? ಶ್ರುತಿನ್ ಮಾತಾಡ್ಸೋದಕ್ಕ? ಹೌದು. ನೀನ್ ಶ್ರುತಿನ್ ನೋಡದೆ ಇರೋದೇ ಒಳ್ಳೇದು. ಯಾಕೋ? ಅವಳು ನಾನ್ ಮದ್ವೆ ಆಗ್ತಿರೋ ಹುಡುಗಿ ಕಣೋ. ಅಪರೂಪಕ್ಕೆ ಅಕ್ಕ ತಂಗಿದೀರ್ ಮಾತಾಡ್ತಿದ್ದಾರೆ. ಮಧ್ಯದಲ್ಲಿ ನೀನ್ ಯಾಕೆ ಶಿವ ಪೂಜೆಲಿ ಕರಡಿ ಬಿಟ್ಟ ಹಾಗೆ? ನಾನೇ ನಿನ್ ಹೋಗ್ಲೇ ಬೇಡ ಅಂತ ಹೇಳ್ತಿಲ್ಲಪ್ಪ, ನನ್ನ ಅಭಿಪ್ರಾಯ ಅಷ್ಟೇ, ನಿನ್ನಿಷ್ಟ. ಇತ್ತೀಚೆಗಂತೂ ವಿಚಿತ್ರವಾಗಿ ಮಾತಾಡ್ತೀಯಪ್ಪ. ಕೆಲಸಲಿ ನೀ ಏನ್ ಮಾತಾಡ್ತೀಯ ಅಂತಾನೆ ಅರ್ಥ ಆಗಲ್ಲ. ಸರಿ ಬಿಡು. ಶ್ರುತಿ ಕೆಳಗ್ ಬಂದಾಗ ನಾನೇ ನಿನ್ ರೂಮ್ ಕಳಿಸ್ತೀನಿ ಬಿಡು. ಸರಿ. ಅಕ್ಕ, ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನೀನ್ ಎಷ್ಟೊತ್ತಾಯ್ತು ಬಂದಿ, ನಾನು ನಿಂಗೇನು ಮಾಡೇ ಕೊಟ್ಟಿಲ್ಲ. ನಂಗೇನೂ ಬೇಡ ಚಿನ್ನು, ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೊರಟೆ ಹೊಡೆಯೋಣ ಪ್ಲೀಸ್. ಅಕ್ಕ, ನಿಂಗೆ ಪರೀಕ್ಷೆ ಇದೆ, ನೀನು ಓದ್ಕೊಂಡಿಲ್ಲನೆ ನೀನು ಫೇಲ್ ಆಗೋಯ್ತಿ ಅಷ್ಟೇ. ನಡಿ ನಡಿ ಮನೆಗೆ ನಡಿ, ಬೇಗ ಓದ್ಕೋ. ಗುದ್ಬಿಡ್ತೀನಿ. ನೀನೊಬ್ಳು ಬಾಕಿ ಇದ್ದೆ ಕಣೆ ನನಗೆ ಓದ್ಕೊ ಅಂತ ಹೇಳೋದಕ್ಕೆ. ಸರಿ ನಡಿ ಹೋಗೋಣ. ಎತ್ಕ. ಇಬ್ಬರು ಹುಡುಗಿರಿಗೂ ಆ ಸತ್ಯ ಗೊತ್ತಾದ್ರೆ ಅವ್ರ ಗೆಳೆತನ, ಅವ್ರ ಸಂಬಂಧ ಏನಾಗ್ಬೋದು? ಶ್ರುತಿ ಚಂದನ ಕ್ಷಮಿಸ್ತಾಳ? ಶ್ರುತಿ ಮದುವೆ ಆಗ್ಬೇಕಾಗಿರೋ ಹುಡುಗ ಆಗ್ಲೇ ಚಿನ್ನೂನ ಮದುವೆ ಆಗೋಗಿದ್ದಾನೆ ಅಂತ ಗೊತ್ತಾದ್ರೆ? ದೇವ್ರೆ, ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತಲ್ಲಪ್ಪ. ಏನ್ ರಾಮು, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾರ ಬಗ್ಗೆನೂ ಇಲ್ಲ. ಅಕ್ಕ, ಇತ್ತೀಚೆಗೆ ರಾಮಣ್ಣ ಹಿಂಗೆ ಒಬ್ಬೊಬ್ನೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಕೇಳಿದ ಪ್ರಶ್ನೆಗೆ ಸರಿಗೆ ಉತ್ತರನೇ ಹೇಳಲ್ಲ. ಯಾಕೆ ರಾಮು, ಏನಾಯ್ತು? ನನಗೇನೂ ಆಗಿಲ್ಲ, ಚಿನ್ನೂನೇ ಏನೇನೋ ಸುಮ್ಮನೆ ಹೇಳ್ತಾಳೆ. ಚಿನ್ನು, ಇವ್ರಿಗೇನಾದ್ರೂ ಕೊಟ್ಟಿಯಾ? ಕೇಳ್ದೆ, ಅಕ್ಕ ಏನು ಬೇಡ ಅಂದ್ಲು. ಬೇಡ ಅಂದ್ರೆ ಸುಮ್ಮನಾಗ್ಬಿಡದಾ? ಹೋಗು, ಮೊದಲು ಏನಾದ್ರೂ ತಗೊಂಬಂದು ಕೊಡು. ಅಕ್ಕ, 5 ನಿಮಿಷ ಇರು, ನಾನೋಗಿ ಜ್ಯೂಸ್ ತಗೊಂಡ್ಬಂದ್ಬಿಡ್ತೀನಿ. ಅಕ್ಕ, ಚಂದನ್ ನಿಮಗೋಸ್ಕರ ಕಾಯ್ತಾ ಇದ್ದಾಗಿತ್ತು. ಹೌದಾ? ಎಲ್ಲಿ? ರೂಮಲ್ಲಿ. ಓಕೆ, ಅವನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಹೌದು, ಆಫೀಸ್ ಕೆಲಸ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಕಣ. ಡೆಲ್ಲಿಲಿ ಹೊಸ ಬ್ರಾಂಚ್ ಓಪನ್ ಮಾಡ್ತಿದೀವಲ್ಲ, ಅದ್ರದ್ದು ಸೆಟಪ್ ಕೆಲಸ ಎಲ್ಲ ತುಂಬ ಜಾಸ್ತಿ ಇತ್ತು. ಹೌದು. ಸರಿನಾ? ಸಿಗ್ತೀನಿ, ಸಿಕ್ಕಾಗ ಬೇಜಾನ್ ಮಾತಾಡೋಣ. ಓಕೆ, ಬಾಯ್. ಊರವ್ರ ಹತ್ರ ಎಲ್ಲ ಮಾತಾಡೋದಕ್ಕೆ ನಿನ್ ಟೈಮ್ ಇರತ್ತೆ, ನನ್ನ ಹತ್ರ ಮಾತಾಡೋದಕ್ಕೆ ನಿನ್ ಟೈಮ್ ಇರಲ್ಲ ಅಲ್ಲ? ನೋಡು ಶ್ರುತಿ, ನನಗೂ ನಿನ್ನ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಇಷ್ಟ. ನೋಡು, ನಿನ್ನೆದ್ರಿಗೇನೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಓಕೆ? ನಾನು ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫ್ ಇಲ್ಲ ಬ್ಯುಸಿ. ಅಕಸ್ಮಾತ್ ಲೈನ್ ಸಿಕ್ಕಿದ್ರೆ ಜಾಸ್ತಿ ಮಾತಾಡೋದೇ ಇಲ್ಲ. ಯಾಕೆ? ಎಕ್ಸಾಮ್ಗೆ ಓದ್ತಾ ಇರ್ತೀಯ, ಸುಮ್ಮನೆ ಏನಕ್ಕೆ ಡಿಸ್ಟರ್ಬ್ ಮಾಡೋಣ ಅಂತ. ನನಗೆ ನನ್ನ ಹುಡುಗಿ ಜೊತೆ ಮಾತಾಡ್ಬೇಕು ಅಂತ ಇಷ್ಟ ಇರಲ್ವಾ? ಎದುರು ಬಂದಾಗ ಸುಮ್ಮನೆ ಇಲ್ದಿರೋದನ್ನೆಲ್ಲ ಹೇಳ್ತೀಯ, ಮರೆಯಾಗಿ ಹೋದ್ಮೇಲೆ ಎಲ್ಲ ಮರ್ತು ಬಿಡ್ತೀಯ. ನಿನ್ನಂತ ಸುಂದ್ರಿನ ಮರೆಯಕ್ಕಾಗತ್ತಾ? ನಿನ್ನಂತ ಸುಂದರಿನ ನೋಡ್ತಾ ನೋಡ್ತಾ ಮೈ ಮರಿಬೋದು ಅಷ್ಟೆ.
ಚಿನ್ನು ಜ್ಯೂಸ್ ರೆಡಿ ಆಯ್ತಾ? ರೆಡಿ ಆಯ್ತಾನ, ನನಗೆ ಕೊಟ್ಬಿಟ್ಟು ಬರ್ತೀನಿ. ಬೇಡ, ನಾನು ತಗೊಂಡೋಗಿ ಕೊಡ್ತೀನಿ. ನೀನು ಬೇರೆ ಏನಾದರೂ ಕೆಲಸ ಮಾಡು. ಪರವಾಗಿಲ್ಲ, ಕೊಡೋಣ, ನಾನೇ ಎತ್ಕೊಂಡೋಗಿ ಕೊಡ್ತೀನಿ. ನಾನು ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅಲ್ಲೋಡು, ಪಾತ್ರೆಗಳೆಲ್ಲ ಇನ್ನ ಹಾಗೆ ಬಿದ್ದಿದೆ, ಅದನ್ನ ಮೊದಲು ಕ್ಲೀನ್ ಮಾಡು. ಆಮೇಲೆ ಕಿಚನ್ ಕ್ಲೀನ್ ಮಾಡು, ನಾನು ಬರ್ತೀನಿ. ಸ್ವಲ್ಪ ಕೆಲಸ ಇದೆ, ಬಾ. ಅಜ್ಜಿ, ಜ್ಯೂಸ್ ಕೊಟ್ಬಿಟ್ಟು ಆಮೇಲೆ ಬರ್ತೀನಿ. ಏಯ್, ಅರ್ಜೆಂಟ್ ಆಗಿ ನನ್ನ ಜೊತೆ ಬಾರೋ ಅಂದ್ರೆ ಆಮೇಲೆ ಬರ್ತೀನಿ ಅಂತ್ಯ. ಚಿನ್ನು, ತಗೋ ನಿನ್ ಜ್ಯೂಸ್ ತಗೊಂಡೋಗ್ ಕೊಡು. ಏಯ್, ಬಾರೋ ನೀ ನನ್ನ ಜೊತೆ. ಇವತ್ ಲಕ್ಷ್ಮಿ ಚಂದನ್ ಭೇಟಿ ಆಗೋದನ್ನ ಯಾವ ದೇವರಿಂದನೂ ತಪ್ಸಕ್ಕಾಗಲ್ಲ. ಒಂದು ಸಲ ಅವರಿಬ್ರು ಭೇಟಿ ಆದ್ರು ಅಂದ್ರೆ ಈ ಮನೆ ರಣರಂಗ ಆಗೋದಂತೂ ಗ್ಯಾರಂಟಿ. ಆತನ್ಗೆ ಸ್ವೀಟ್ ತಂದು ಕೊಟ್ಟಿದ್ ನೀನೇನಾ? ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಿಲ್ವಾ? ಅದೇನಾಯ್ತು ಅಂದರೆ ನಾನು ಹೋದ್ಸಲ ಬಂದಾಗ ಸ್ವೀಟ್ಸ್ ತಂದ್ಯಾ ಅಂತ ಕೇಳಿದ್ರು. ಕೇಳಿದ್ಮೇಲೂ ಹೇಗೆ ತರದೇ ಇರೋದಕ್ಕಾಗತ್ತೆ? ಅದಕ್ಕೆ ತಂದ್ಕೊಟ್ಟೆ. ಕೊಡೋಕ್ಕಿಂತ ಮುಂಚೆ ಹೇಳಿಬಿಟ್ಟೆ ಕೊಟ್ಟೆ, ಜಾಸ್ತಿ ತಿನ್ನಬೇಡಿ ಅಂತ. ಅಪರೂಪಕ್ಕೆ ಸ್ವೀಟ್ಸ್ ತಿಂದರೆ ಏನೂ ಆಗಲ್ಲ, ನಮ್ಮ ಪಪ್ಪನೂ ತಿಂತಾರಲ್ಲ, ಅದಕ್ಕೆ ತಂದೆ. ಸಾರಿ ಚಂದು. ಸರಿ, ತಾತನಿಗೆ ಮಾತ್ರ ಸ್ವೀಟ್ ತಂದು ಕೊಟ್ಟಿದ್ಯಾ? ಮೊಮ್ಮಗ ತಿನ್ನಲ್ಲ ಅಂತ ಹೇಳಿದ್ನಾ? ನಿನಗೂ ಸ್ವೀಟ್ ಬೇಕು ಅಂದರೆ 1 ಪ್ಯಾಕ್ ಅಲ್ಲ 10 ಪ್ಯಾಕ್ ತಂದು ಕೊಡ್ತೀನಿ. ನಾನು ಅಂಗಡಿಲಿ ಸಿಗೋ ಸ್ವೀಟ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಕೇಳಿದ ಸ್ವೀಟೇ ಬೇರೆ. ಅಂದರೆ ನೀನು ಹೇಳಿದ ನನಗೆ ಅರ್ಥ ಆಗಲಿಲ್ಲ. ಅಂಗಡಿದು ಬೇಡ ಅಂದರೆ ಮಮ್ಮಿ ಹತ್ರ ಮಾಡಿಸ್ಕೊಂಡು ಬರ್ತೀನಿ. ನನಗೆ ನಿಮ್ಮ ಅಮ್ಮ ಮಾಡಿರೋ ಸ್ವೀಟ್ ಬೇಡ. ಮತ್ತೆ ನನಗೆ ಸ್ವೀಟ್ನ ನೀನೇ ಕೊಡಬೇಕು. ಅಂದರೆ ಸ್ವೀಟ್ ಕೊಡಲ್ವಾ? ಚಂದು ಬಿಡು. ಏಯ್, ಏನೋ ಯೋಚನೆ ಮಾಡ್ತಿದ್ಯಾ? ಅಲ್ಲಾಜಿ, 2 ನಿಮಿಷ ಬಿಟ್ಟು ಲೇಟಾಗಿ ಬರ್ತೀನಿ ಅಂದ್ರು ನೀವು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಈ ಮನೇಲಿ ಕೆಲಸದವನು ನೀನೋ ನಾನೋ? ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕೋ, ನೀನ್ ಹೇಳ್ದಂಗ್ ನಾನ್ ಕೇಳ್ಬೇಕೋ? ಇತ್ತೀಚೆಗೆ ಯಾಕೋ ನಿಂದು ಅತಿ ಆಯ್ತು. ಅಜ್ಜಿ, ನಾನು ಏನ್ ತಪ್ಪು ಮಾಡಿದೆ ಅಂತ ನೀವೀಗ ಹೇಳ್ತಾ ಇದ್ದೀರಾ? 2 ನಿಮಿಷ ಲೇಟಾಗಿ ಬರ್ತೀನಿ ಅಂದೆ ಅಷ್ಟೇ. ಬಾಯ್ ಮುಚ್ಚೋ ಬಡವಾ, ತಿರಿಕೊಂಡು ಜವಾಬ್ ಕೊಡೋದು ಜಾಸ್ತಿ ಆಯ್ತು ನಿಂದು. ಏನ್ ಇವಳು ತಗೊಂಡೋಗ್ ಕೊಟ್ರೆ ಅವಳ ಗಂಟ್ಲಲ್ಲಿ ಜ್ಯೂಸ್ ಇಳಿಯಲ್ವೇನೋ? ಏ ಚಿನ್ನು, ತಗೊಳ್ಳೆ ಜ್ಯೂಸು, ತಗೊಂಡೋಗ್ ಕೊಡು. ಏನೇ, ಏನ್ ಮುಖ ನೋಡ್ತಾ ನಿಂತಿದ್ಯಾ? ತಗೊಂಡೋಗು ಅಂದೆ. ಏಯ್, ನಿಂತ್ಕೊಂಡೇನೇ ನೋಡ್ತಾ ಇದ್ಯಾ? ಹೋಗು ಅಂದ್ರೆ ಹೋಗ್ಬೇಕು. ಏಯ್, ಬರ್ತೀಯೋ ಇಲ್ಲೋ ನನ್ ಜೊತೆ? ಬರಲ್ಲ ಅಂತ ಎಲ್ಲಿ ಹೇಳ್ದೆ ಅಜ್ಜಿ? ಮತ್ತೆ ಬಾರೋ. ಹಾ, ಸರಿ. ಬಿಡೋ ಚಂದು, ಬಿಡು. ಇವಾಗ ನೀನು ಬಿಟ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಕಿರ್ಚಾಡ್ತೀಯಾ? ಬಿಡು ಚಂದು. ಯಾರಾದರೂ ಬಂದು ನೋಡಿದ್ರೆ ಸುಮ್ಮನೆ ತೊಂದರೆ ಆಗತ್ತೆ. ಅವತ್ತು ತಪ್ಪಿಸ್ಕೊಂಡು ಓಡೋದೆ ಅಲ್ವಾ? ಇವತ್ತು ಅದು ಹೇಗೆ ಓಡೋಗ್ತೀಯ? ಓಡು, ಯಾರು ಕಾಪಾಡಕ್ಕಾಗಲ್ಲ. ಏನಾಗಿದೆ ನಿನಗಿವತ್ತು? ಹೋಗೋ, ನೀನು ಜಾಣ ಅಲ್ಲ. ನಾನು ಕೇಳಿದ್ ಕೊಡು, ಬಿಡ್ತೀನಿ. ಏನಜ್ಜಿ ಅದು? ಬಾತ್ರೂಮ್ಗೆ ಹೋಗೋಣ ಅಂದ್ರೆ ನೋಡ್ರಿ ಚಿರ್ಲೆ ಅದನ್ನ ಸಾಯಿಸೋ. ಜಿರಳೆ ಸಾಯಿಸೋದು ಒಂದು ಕೆಲಸ ಅಂತ ಕರ್ಕೊಂಬಂದಿದೀಯಲ್ಲ, ಈ ಅಜ್ಜಿ ಬುದ್ಧಿಗೆ ಏನು ಹೇಳ್ಬೇಕು? ಎಲ್ಲ ನನ್ನ ಕರ್ಮ. ಏಯ್,
ಅಂತವಲ್ಲ ಕಣೋ, ಜಿಲ್ಲೆ. ಅದನ್ನ ಹೊಡೆದು ಹೊರಗಡೆ ಹಾಕೋ. ಸರಿ. ಹೋಗಜ್ಜಿ.